ಸಾಕು ಸಾಕು ಅಂತ ಹೇಳ್ತೀವನಲ್ಲ. ಬೆಳೆಯ ಮಗ ಚೆನ್ನಾಗಿ ತಿನ್ಬೇಕು. ಸಾಕು ಅಂತ ಹೇಳ್ತೀವನಲ್ಲ, ಸಾಕು. ಅಯ್ಯೋ ದೇವ್ರೆ, ಅನ್ನ ಜಾಸ್ತಿ ಆಗೋಯ್ತು. ಅದು ಸಾಕು. ಅಯ್ಯೋ, ಪಲ್ಯನೇ ತಿಂದಿಲ್ಲ. ಅಯ್ಯೋ 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 ಅಯ್ಯೋ, ನಾನು ಮನೇಲಿ ಇಲ್ಲ ಅಂತ ಏನೇನು ಅನ್ಯಾಯ ಆಗ್ತಿದೆ ಭಗವಂತ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ರಿ ನೀವು ಮಾರಿಗುಡಿ ಮಿತ್ರ ಮಂಡಳಿಗಿಂತ ಚೆನ್ನಾಗಿ ನಾಟಕ ಮಾಡ್ತೀರಾ ಅಲ್ವಾ? ನನ್ ಮುಂದೆ ಮಾತ್ರ ಈ ಹೆಂಗ್ಸ್ ಕಂಡ್ರೆ ಆಗಲ್ಲ, ಈ ಹೆಂಗ್ಸನ ಅಮ್ಮ ಅಂತ ಕರಿಯಲ್ಲ, ಈ ಹೆಂಗ್ಸನ ಯಾವತ್ತೂ ಕ್ಷಮಿಸಲ್ಲ ಅಂತೆಲ್ಲ ಹೇಳೋದು. ಆಮೇಲೆ ಅಮ್ಮ ಮಗ ಇಬ್ರು ಸೇರ್ಕೊಂಡು ನಾಟಕ ಮಾಡೋದು. ನೋಡಿದ್ರ ಮಾವಯ್ಯ, ನೋಡಿದ್ರ ನನಗೆ ಯಾರು ಮಾವಯ್ಯ ನ್ಯಾಯ ಕೊಡಿಸ್ತಾರೆ? ಅಯ್ಯೋ, ಕಟ್ಕೊಂಡ್ ಗಂಡನೇ ನನಗೆ ಅನ್ಯಾಯ ಮಾಡ್ತಿದ್ದಾನೆ. ಅಯ್ಯೋ, ನನಗೆ ಯಾರು ನ್ಯಾಯ ಕೊಡ್ತಾರಪ್ಪ? ಅಯ್ಯೋ ಅಯ್ಯಯ್ಯೋ ಪಾರು, ಒಂದ್ ನಿಮಿಷ ಒಸಿ ಮೆತ್ತಗ್ ಮೆತ್ತಗ್ ಮಾತಾಡು. ಮೆತ್ಕೆ? ನಾನ್ಯಾಕೆ ಮೆತ್ಕೆ ಮಾತಾಡ್ಬೇಕು? ಹಾ, ಓಹೋ ಅಪ್ಪ ಸ್ವಾಮಿ, ಮೆತ್ತಗ್ ಮಾತಾಡಿದ್ರೆ ಎಲ್ಲ ಒಳಗೆ ಉಳ್ಕೊಂಡ್ಬಿಡುತ್ತೆ ಅನ್ನೋದು ಪ್ಲಾನ ನಿಂದು? ಮಳ್ಳ ಮಳ್ಳ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ಗೊತ್ತೇ ಇಲ್ಲ ಪಾಪ. ಇದಕ್ಕೆ ಮಾಡೋದೆಲ್ಲ ಮಾಡಿ ಮೆತ್ತಗ್ ಮಾತಾಡುವಂತೆ. ಮೆತ್ತಗೆ ಈಗೇನು ಅನ್ಸಲ್ವಾ? ಮಾವಯ್ಯ ನೋಡಿ, ಮಾವಯ್ಯ ನೋಡಿ, ಅಲ್ಲ ಅವ್ರನ್ನ ಬಿಡಿ, ನನ್ನ ನೋಡಿ ಮಾವಯ್ಯ. ನಾನು ದಡ್ಡಿ ಥರನಾ ಇದ್ದೀನಿ? ಇಲ್ಲ ತಾನೆ, ಇಲ್ಲ. ಆದರೆ ನಾನು ಕಟ್ಕೊಂಡು ಗಂಡ ನನ್ನ ಯಜಮಾನ್ರು ನನಗೆ ಮೋಸ ಮಾಡ್ತಿದ್ದಾರಲ್ಲ ಮಾವಯ್ಯ. ನನಗೆ ಯಾರು ನ್ಯಾಯ ಕೊಡ್ತಾರೆ ಮಾವಯ್ಯ? ನನಗೆ ಯಾರು ನ್ಯಾಯ ಕೊಡ್ತಾರೆ? ನನಗೆ ಯಾರು ನ್ಯಾಯ ಕೊಡ್ತಾರೆ? ಪಾರು, ಸ್ವಲ್ಪ ಸಮಾಧಾನ ತಗೋ. ಅಲ್ಲ, ನಾನು ಸಮಾಧಾನ ತಗೊಳ್ಳಲ್ಲ. ನನಗೆ ಸುಮ್ಮನೆ ಇರೋ ಅಂತ ಯಾರು ಹೇಳ್ಕೊಡ್ದು. ಕಣ್ಮುಂದೆನೇ ಒಂಥರ, ಬೆನ್ ಹಿಂದೆನೇ ಒಂಥರ. ಅಬ್ಬಾ, ಏನ್ ಚೆನ್ನಾಗಿ ನಾಟಕ ಮಾಡ್ಬಿಟ್ರಿ ಇಬ್ರು. ಸಕ್ಕತ್ತಾಗಿ ನಾಟಕ ಮಾಡ್ಬಿಟ್ರಿ. ಈ ತರ ನಾಟಕ ಆಡೋರ್ನ ನಾನು ಯಾವತ್ತೂ ನೋಡಿಲ್ಲ, ನಾನಂತೂ ನೋಡಿಲ್ಲ. ಮಾವಯ್ಯ, ನೀವು ನೋಡಿದ್ದೀರಾ? ಇಲ್ಲ ಕಣವ, ನನಗೆ ಗೆಪ್ತಿ ಇಲ್ಲ. ನನಗೆ ಗೆಪ್ತಿ ಇದೆ, ನನಗೆ ಜ್ಞಾಪಕ ಇದೆ. ನನ್ನ ಗಂಡ ಹೇಳಿರೋ ಒಂದೊಂದು ಮಾತು ನನಗೆ ನೆನಪಿದೆ ಮಾವಯ್ಯ. ಬರೀ ನನಗೆ ಮಾತ್ರ ಅಲ್ಲ, ಇಡೀ ಮಾರಿ ಗುಡಿಗೆ ನೆನಪಿದೆ. ಶಿವು ಮನೇಲಿ ಗಲಾಟೆ ಆಯ್ತಾ ಇರೋ ಕಣೆ. ಊರಲ್ಲಿ ಹೊಸದ ಮನೇಲಿ ಜಗಳ ಇಲ್ಲ ಅನ್ನೋದು ಇದೊಂದೇ ಮನೆ. ಈಗ ಇಲ್ಲೂ ಜಗಳ ಆಯ್ತಾ ಅದೇ ಕಣೆ. ಪಾರು ಹೊಸಿ ಸಮಾಧಾನ ಸಮಾಧಾನ. ಇದು ಹಳ್ಳಿ ಪಾರು, ಹಿಂಗೆಲ್ಲ ನೀ ಬಾಯಿ ಬಿಡ್ಕೊಂಡ್ಬಿಟ್ರೆ ಜನ ಎಲ್ಲ ಸೇರ್ಕೊಂಡ್ಬಿಡ್ತಾರೆ. ನೀನು ದಮ್ಮಯ್ಯ ಅಂತೀನಿ, ಹೊಸಿ ಸುಮ್ಕಿರು ಪಾರು. ನೀ ತಮ್ಮಯ್ಯ ಅಂದ್ರೂ ಇಲ್ಲ, ದಪ್ಪಯ್ಯ ಅಂದ್ರೂ ಇಲ್ಲ. ನೀನು ನ್ಯಾಯ ಸಿಗ್ಬೇಕಷ್ಟೇ. ಅಲ್ಲ ಮಾವಯ್ಯ, ನಾನು ಪಾಪ ನನ್ನ ಗಂಡ ಮನೇಲಿ ಒಬ್ಬರೇ ಇರ್ತಾರೆ, ಅತ್ತೆ ಜೊತೆ ಮಾತಾಡಲ್ಲ ಅಂತ ನನ್ನ ತವ್ರ ಮನೆಯಿಂದ ಓಡೋಡ್ಕೊಂಡು ನೊಂದು ಬೆಂದು ಬಳಲಿ ಬೆಂಡಾಗಿ ಹೋಗ್ಬಿಟ್ನಲ್ಲ ಮಾವಯ್ಯ. ಆದ್ರೆ ನೀ ನೋಡಿದ್ರೆ ಅಚ್ಚುಕಟ್ಟಾಗಿ ಕೂತ್ಕೊಂಡು ಗುಪ್ಪೆ ಹಾಕೊಂಡು ಚೆನ್ನಾಗಿ ಬಾರಿಸ್ತಿದ್ಯಾ ಅಲ್ವಾ? ಏನೇ ಪಾರ್ವತಿ ಹಿಂಗೆ ಕೂಗಾಡ್ತಾವಳೆ? ಆದ್ರೂ ನಮ್ಮ ಶಿವು ಎಂಡ್ರನ್ನ ಬಿಗಿಯಾಗೆ ಮೆಡಿಕಲಿಲ್ಲ. ಎಲ್ಲ ಹೋಯ್ತು, ನಾನು ಮೋಸ ಹೋಗ್ಬಿಟ್ಟೆ. ಇನ್ನೇನು ಉಳ್ದಿಲ್ವಲ್ಲಪ್ಪ, ಮೋಸ ಹೋಗ್ಬಿಟ್ಟೆ ನಾನು. ಮೋಸ ಮೋಸ. ಈ ಪಾರು ಮೋಸ ಹೋದ್ರೂ ಸುಮ್ಮನೆ ಆಗ್ಬಿಡ್ತಾಳೆ. ಆದ್ರೆ ನನಗಾಗಿರೋದು ನಂಬಿಕೆ ದ್ರೋಹ, ನಂಬಿಕೆ ದ್ರೋಹ. ಇಲ್ಲ, ನಾನು ಒಂದು ಕ್ಷಣನೂ ಇಲ್ಲಿರಲ್ಲ. ನಾನು ನಾನು ತವ್ರ ಮನೆಗೆ ಹೋಗ್ತೀನಿ. ತವ್ರ ಮನೆಗೆ ಹೋಗ್ತೀನಿ. ತವ್ರ ಮನೆಗೆ ಹೋಗ್ತೀನಿ. ಓಂ ಶ್ರೀ ಗುರುಭ್ಯೋ ನಮಃ. ದಂಪತಿಗಳು ಕೂತ್ಕೊಳ್ಳಿ. ಅಬ್ಬಾ,
ಓಂ ಪೂರ್ವಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟ ಅಮ್ಮೆ, ನಿಜವಾಗ್ಲೂ ನಮ್ಮನ್ನ ಕರೆದ್ರ? ಪೂಜೆ ಕೂರೋರು ಈ ಮನೆ ಯಜಮಾನ್ರು ಅನ್ಸ್ಕೊಳ್ಳೋದು. ಯಾಕೆ ನಿಮ್ಗೆ ಆಸೆ ಇಲ್ವಾ? ಓ, ಆಟ ಆಡೋ ಮಕ್ಕಳಿಗೆ ರಾಜರಾಣಿ ಅನ್ಸ್ಕೋಬೇಕು ಅಂತ ಆಸೆ ಐತೆ. ಮಕ್ಕಳು ಮಾಡಿರೋರು ನಾವು, ನಮ್ಗೆ ಆಸೆ ಇರೋಕ್ಕಿಲ್ವಾ? ಇಬ್ಬರು ಕಂಕಣ ಕಟ್ಕೊಳ್ಳಿ. ಇಂದ್ರೆ ಕೈ ಕೊಡು. ಏನಾಗ ಇಂದ್ರ, ಏನ್ ಮಾಡ್ತಾ ಇದ್ದೀರಿ? ಅಜಯ್, ಈ ಸಣ್ಣ ಜಾಗದಾಗ ಕುಂಟ ಬಿಲ್ ಆಡಕ್ಕಾಯ್ತದ? ಪೂಜೆ ಮಾಡ್ತಾ ಇದೀವಿ ಅಜ್ಜಿ. ಅದನ್ನೇ ಕೇಳ್ತಾ ಇರೋದು, ನೀವ್ಯಾಕೆ ಮಾಡ್ತಾ ಇದ್ದೀರಿ ಅಂತ. ನಾವಲ್ದೆ ಇನ್ಯಾರು ಮಾಡ್ತಾರಜ್ಜಿ? ಈ ಪೂಜೆ ಮಾಡೋದಕ್ಕೆ ಬೇರೆಯವರಿದ್ದಾರೆ. ಎದ್ದಳ್ರ ಮೇಲೆ. ಅಜಯ್, ಏನ್ ಹೇಳ್ತಾ ಇದೀಯಾ? ನಾನು ಹೇಳ್ತಿರೋದು ನಿಜವಾಗೂ ಇದೆ. ಇಬ್ರು ಮೇಲಕ್ಕೆ ಎದ್ದಳ್ರಿ. ರಾಣಿ, ದ್ಯಾವ್ರು, ನೀವಿಬ್ರು ಪೂಜೆ ಕೂತ್ಕೋಬೇಕು. ಬಂದ ಬನ್ರಮ್ಮ, ನಿಮ್ಮನ್ನೇ ಕರಿತಾ ಇರೋದು. ಕೂತ್ಕೊಳ್ಳಿ. ಏನು ಮಾತಾಡ್ತೀಯ ಪಾರು? ಬಿಡ್ತವನು ಬಿಡ್ತು ಅನ್ಬೇಕು. ಏನು ಮಾಡೋದು? ನನ್ನನ್ನು ಬಿಡ್ತು ಅಂತ ಮಾಡಿಬಿಟ್ಟಿದ್ದೀರಲ್ಲ ಸ್ವಾಮಿ. ನಾನಿನ್ನೇನು ಬಿಡ್ತು ಅಂತ ಹೇಳೋದು? ಏನು ಹೇಳೋದು? ಏನ್ರಿ ಶಾರದಮ್ಮನವ್ರೆ ನನ್ನ ಹತ್ರ ಬಂದು, ಅಯ್ಯೋ ಪಾರು, ನನ್ನ ಬಗ್ಗೆ ಅಂದರೆ ನನಗೆ ಪ್ರಾಣ, ನನ್ನ ಜೀವ, ಅವನ ಜೊತೆ ಮಾತಾಡೋಕ್ಕಿಲ್ಲ, ನನ್ನನ್ನು ನೋಡೋಕ್ಕಿಲ್ಲ, ಒಂದೇ ಹೊತ್ಕಿತ ಅವನ ಬಾಯಿ ತುಂಬ ನನ್ನ ಅವ್ವ ಅಂತ ಕರೆದ್ಬಿಟ್ರೆ ಜೀವನಕ್ಕೆ ಅಷ್ಟೇ ಸಾಕು, ಅಷ್ಟೇ ಸಾಕು ಅಂತ ಹೇಳಿದ್ರಲ್ಲ ಅತ್ತೆ. ಈ ಮಾತಿನೆಲ್ಲ ಕೇಳಿ 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 ಜೀವನದಲ್ಲಿ ಯಾರಿಗೂ ಇಂಥ ಕಷ್ಟ ಬರಬಾರ್ದು ಅಂತೆಲ್ಲ ಅಂದ್ಕೊಂಡಿದ್ದೆ ಶಾರದಮ್ಮ. ನೀವು ನೀವು ಮನೆಗೆ ಬಂದಾಗಿಂದ, ನಿಮ್ಮನ್ನು ನೋಡ್ದಾಗಿಂದ ಜೋಗಿ ಜೋಗಿ ಪಿಕ್ಚರ್ನ ಎಷ್ಟು ಸತಿ ನೋಡಿ ಹತ್ತಿದ್ದೀನಿ ಅಂದರೆ ಅಷ್ಟೇ ಸತಿ ಹತ್ಬಿಟ್ಟಿದ್ದೀನಿ ಅತ್ತೆ. ಯಾಕವ ಅಳಕೋದೆ? ಅಳು ಅಳು ಬಂದ್ಬಿಡುತ್ತೆ ಮಾವಯ್ಯ, ಬಂದ್ಬಿಡುತ್ತೆ.